ತಂಗಿ ಓಡೋಗ್ಬಿಟ್ಲಲ್ಲ. ನಿನ್ನ ಯೋಗ. ಆದ್ರೂ ಅದು ಸಮಾಧಾನದ ಗದೆ. ಹೌದಪ್ಪ. ಮದುವೆಯಾಗುದ್ರ ಒಳಗೆ ಓಡೋದು. ಮದುವೆ ಖರ್ಚು ಉಳಿತು. ಮದುವೆ ಆದ್ಮೇಲೆ ಓಡೋಗಿದ್ರೆ ಮರ್ಯಾದೆ ಪ್ರಶ್ನೆ. ಮತ್ತೆ ಎಂತ ಕರ್ಮದ ಮಾತಾಡ್ತೀಯ. ಮದುವೆ ನಿಲ್ಸ್ಬಿಡುವ. ಸ್ವಲ್ಪ ಸುಮ್ಮನೆ ಮದುವೆ ನಿಲ್ಸೋದಲ್ಲ. ಅವಳು ನೆಲ ನೋಟಗಳಾಗಿ ಓಡೋಗಿದ್ದಾಳೆ. ಹೌದು. ನೆಲ ಗೀಚ್ ಹೋಗಿದ್ದಾಳೆ ಗೊತ್ತಾ. ಹೀಗ್ ಮಾಡಿದ್ದಲ್ಲ, ಹೀಗೆ ಗೀಚಿದ್ದು. ಅಂದ್ರೆ ನೆಲ ಗೀಚಿ ಓಡೋದ್ಲು ಅಂತ ಹೇಳಿದ್ರೆ ಅರ್ಥ ಏನು? ಎಂತದ್ದು? ಮೌನವಾಗಿ ಹೋದ್ಲು ಅವಳು. ಹೌದು. ಅದ್ರ ಅರ್ಥ ನಿಂಗೆ ಗೊತ್ತಾಗ್ಲಿಲ್ವಾ? ಮನಸ್ಸುಂಟು ಅಂತ ಲೆಕ್ಕ. ಮನಸ್ಸಿದ್ರಲ್ಲ ಮೌನವಾಗಿ ಗೀಚ್ಕೊಂಡು ಹೋಗುದಾ? ಹೌದು. ಇದಲ್ಲ, ಇದು ನಾಯಿ. ಹೀಗೆ ಗೀಚಿದ್ರೆ ಹೌದು. ನೀವು ಹೋದಲ್ಲ ಅದೊಂದು ನೋಡ್ಕ ಬಟ್ಟೆ ಹೆಂಡತಿ ಕರೆದು ಅಂತ ಹೇಳಿ ಇದು ಇದೆ. ಗೊತ್ತಿಲ್ಲ ನನಗೆ. ಅಲ್ಲ ಹೇಳಲಿಕ್ಕೆ ಆಗುದಿಲ್ಲ. ಈಗ ಎಂತದ್ದು ಆಗಿದ್ರೆ ಅಂದ್ರೆ ಅವಳಿಗೆ ಮನಸ್ಸುಂಟು ಅಂತ ಲೆಕ್ಕ. ಮನಸ್ಸುಂಟು ಅಂತ ಹಾಗಿದ್ರೆ ಹಿಂದ್ ಮುಂದೆ ನೋಡುದು ಬೇಡ, ಮದುವೆ ಮಾಡ್ಬಿಡುವ. ಯಾವ್ದು ಹಿಂದ್ ಮುಂದೆ ನೋಡುದು? ಅಲ್ಲ ಮತ್ತೆಂತ ಮುಹೂರ್ತ ನೋಡುದು ಅಲ್ವಾ? ಮುಹೂರ್ತ ನೋಡ್ಲೇಬೇಕು. ಅದಕ್ಕೆಲ್ಲ ಸಮಯ ಇಲ್ಲ. ಸಮಯ ಅಲ್ಲ, ಮುಹೂರ್ತ ನೋಡುದಲ್ಲ, ಮುಹೂರ್ತ ಮಾಡುದು ಈಗಲೇ ಮುಹೂರ್ತ. ಒತ್ತುಗೊಳ್ಳೆಯದೆ ಬಂದ ಬಳಿಗೆ ಬರಗುಡಿಸಿ ಅವಮಾನಗಳನ್ನು ನೋಡುತ್ತಿರುವ ತಗೊಳ್ಳ ವಿಷಯ ವಹಿಸು ಅಂತ ಬಾಲಕ ಉತ್ತರ ಅಂತ ಒಪ್ಪದು. ಒತ್ತುಗೊಳ್ಳೆಯದೆ ಬಂದ ಬಳಿಗೆ ಬರ ಗುಡಿಸಿ ನಿನ್ನ ಶ್ರೀ ಕ್ಷೇತ್ರ ಜಡ್ಡಿಕೇರಿ ಕರ್ಕೊಂಡು ಹೋಗಿದ್ದಿ. ಅಲ್ಲಿ ಇನ್ನೆಲ್ಲೂ ಇದು ಕಡಿಮೆ ಆಗುದಿಲ್ಲ. ಅಲ್ಲಿಗೆ ಹೋಗ್ಬೇಕು. ಮತ್ತು ನೀವು ಮುಹೂರ್ತ ನೋಡಬೇಕು. ತುಕ್ಕೋ ತೀರ್ಥ ಸ್ನಾನ ಮಾಡು. ಅದು ಯಾಕೆ ಕಡಿಮೆ ಆಗುದಿಲ್ಲ ನಾನು ನೋಡ್ತೇನೆ. ಇದು ಒಂದು ಶಬ್ದದಲ್ಲಿ ಇಂದು ಬಂತ. ನೀವು ಹೀಗೆ ಹೇಳಿ ಜಡ್ಡಿಕೇರಿ ಅವ್ರು ಸಿಕ್ಕಲಿ ನಾ ಹೇಳ್ತೆ. ಮತ್ತೆ ಯಾಕೆ ಇದು? ಅದಲ್ಲ ಸ್ವಾಮಿ, ನಮ್ಮ ತಂದೆಯವರು ಲೇಖನದಲ್ಲಿ ಬಯಸಿದ್ದ ಹಾಗೆ ಅವಸರದಲ್ಲಿ ಮದುವೆ. ಅವಸರದಲ್ಲಿ ಬಂದ ಹಾಗೆ ದೊಡ್ಡದೇವ್ರನ್ನ ಆಗ್ತೆ. ಮತ್ತೆ ಹೇಳಿದ್ರೆ ಅಲ್ಲ ಅಂದ್ರೆ ಮುಹೂರ್ತ ನೋಡುವುದಲ್ಲ ಮಾಡುವುದು ಅಂತ ಹೇಳಿದ್ನಲ್ಲ. ಹೀಗೆ ಮುಹೂರ್ತ ಮಾಡಿ 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 ಮುಹೂರ್ತ ನೋಡುವುದಲ್ಲ, ಮುಹೂರ್ತ ಬಂತು ಗೊತ್ತಾ? ಯಾರಲ್ಲಿ ಹುಡುಗಿಯನ್ನೇ ಶೃಂಗರಿಸಿ ಕರೀತಾನೆ. ಶೃಂಗರಿಸಿದರ ಬಲೆಯರೊಲಿದು ಶೃಂಗರಿಸಿ ಕರೆದೊಲಿದು ಶೃಂಗರಿಸಿದರ ಬಲೆಯರೊಲಿದು. ತಂಗಿ ಕರೆಸು, ತಂಗಿ ಕರೆಸು. ನಿನ್ನ ತಂಗಿಯನ್ನ ಶೃಂಗರಿಸಿ ಕರೆತಾನು. ಅದು ಎಷ್ಟೊತ್ತು ಮಾರೇಗ? ಇನ್ನು ಬರ್ಲಿಲ್ಲ. ಚಿಚ್ಚ ಆಯ್ತಲ್ಲ. ಎಲ್ಲ ತಂಗಿ ತಂಗಿ ಬಂದು ಅಂತ ಹೇಳಿದ್ದು. ಯಾರೋ ಮಾಡ್ಕೊಬಿಟ್ಟಲ್ಲೇ ಯಜಮಾನ್ರೆ. ಯಜಮಾನ್ರು? ಹೌದು. ನಾ ಎಲ್ಲೂ ಗಡಿಬಿಡಿ ಮದುವೆ ಮಾಡಿಸಿದ್ದೆ. ನಿಮ್ಗೆ ಮೊಳಗೆ ಮುಗಿದೋಯ್ತೇನಾ? ಅವ್ರು ಇಟ್ಕೊಂಡಿದ್ದಾರೆ. ಅವ್ರು ಇಟ್ಕೊಂಡಿದ್ದು. ಅಪ್ಪ ಹೋದದ್ದು ಯಾವಾಗ? ನಮ್ಮಲ್ಲಿ ಎಲ್ಲರಿಗಾಗೂ ಇರುವಳು ಅವಳು. ಅಪ್ಪ ಏನು ಇಟ್ಕೊಂಡಿದ್ರು? ಕುಟುಂಬಕ್ಕೆಯ ನನ್ನ ಅಮ್ಮನ ಇವಳನ್ನೇ ಕರಿ. ಅಮ್ಮನ ಇಟ್ಕೊಂಡದ್ದೆ. ತಂಗಿ ಇವಳನ್ನೇ ಕರೆಯುವುದೇ. ತಂಗಿ ಇಟ್ಕೊಂಡದ್ದೆ. ನಾನೇ ತೀರ್ಥ ಸ್ನಾನ ಜಡ್ಡಿಕೇರಿಗೆ ಹೋಗುದು. ಏತಾಯ್ತು? ಮತ್ತೆ ನನಗೆ ಗೊಂದಲ ಆಗಲಿಕ್ಕೆ ಪ್ರಾರಂಭ ಆಯ್ತು. ಅಪ್ಪ ಅಮ್ಮ ಮಗ ಎಲ್ಲರೂ ನಮಗೆ ಯಾರಿಗೆ ಎಂತ ಕೆಲಸಕ್ಕೆ ಬೇಕಾದ್ರೆ ಅವಳನ್ನೇ ಕರೆಯುವುದೆಯಾ? ಓ ಕೆಲಸಕ್ಕೆ ಇಟ್ಕೊಂಡದ್ದು. ಓ ಯಜಮಾನ್ರ ಆ ಲೆಕ್ಕದಲ್ಲಿ. ನೀವೆಂತ ತಿಳ್ಕೊಂಡ್ರಿ? ನನ್ನ ಯಜಮಾನ್ರು ಅಂತ ಕೈ ಮುಗಿದ ತಕ್ಷಣ ನೀ ಆಶೀರ್ವಾದ ಮಾಡಿದೆ ಅಲ್ವಾ? ಅಪ್ಪ ಮಗ ಇಬ್ರಿಗೂ ಒಬ್ಬಳೇ ಮಾಡ್ತೇವೆ. ಮಾತಾಡ್ಬೇಡಿ. ಅದೇ ಅಂತ ಹೇಳಿದ್ದೆ ನಾನು. ಯಜಮಾನ್ರೆ ಯಾಕೆ ಕರ್ದದ್ದು? ಅಲ್ಲ ಕರ್ದದ್ ಮತ್ತೆಂತಕ್ಕಲ್ಲ, ಹುಡುಗಿಯನ್ನು ಶೃಂಗರಿಸಿ ಕರೆತಾನೆ ಅಂತ ಹೇಳಿದ್ದೆ. ಹೌದು. ಹೌದೇ? ಹುಡುಗಿಯ ನೀ ಎಲ್ಲ ಬರುವುದಲ್ವೇ? ಮತ್ತೆ ಯಜಮಾನ್ರೆ ನಾ ಹುಡುಗಿ ಅಂತ ಕೇಳುದು ಹೇಳಿ ನೀವು. ಹುಡುಗಿ ಅಂತ ಕೇಳುದು ಹೇಳಿ ನೀವು. ನೀವು ಉತ್ತರ ಕೊಡ್ಬೇಕಾದ ನೀನು. ನಿನ್ನ ಅಂಗಳದಲ್ಲಿ ಉಂಟು ಈಗ ಚೆಂಡು ಅಂತ ಹೇಳ್ಬೇಕು. ಹುಡುಗಿ ಅಂತ ಕೇಳ್ತಾ ಇದ್ದಾರೆ ಹೇಳಿ ನೀವು. ಹುಡುಗಿ ಅಂತ ಹುಡುಗಿ 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 ಯಾರು? ಹುಡುಗಿ ಹುಡುಗಿ ಹುಡುಗಿಯನ್ನು ಶೃಂಗರಿಸಿ ಕರೀತಾನೆ ಅಂತ ಹೇಳಿದ್ರೆ ನೀ ಯಾಕೆ ಬಂದೆ? ನಾನು ಹುಡುಗಿ ಶೃಂಗರಿಸಿದರ ಮದುಮಗಳು. ಬಲೆಯರೊಲಿದು ಶೃಂಗರಿಸಿ ಕರೆದೊಲಿದು ಶೃಂಗರಿಸಿದರ ಬಲೆಯರೊಲಿದು. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ನೀನ್ ಆಚೆ ನಿಂತ್ಕೋ. ಮತ್ತೆ ಕೂತು ಬೇಡ.
ಇದು ಎರಡು ಹಾರ ಎರಡು ಹಾರ ಎರಡು ಹಾರ. ಅಲ್ಲ ಮತ್ತೊಂದು ಅರ್ಧ ಹಾರ ಇದ್ರೆ ಹೋಗಿದ್ದೆ ನೀನು. ಬೇಡ ಬೇಡ ರಾಮಣ್ರಿ ಹಾ ಯಜಮಾನ್ರಿಗೆ ಆಯಾಸ ಆಯ್ತು, ಹಾ ನಾನು ಆಡ್ತೇನೆ. ಅಲ್ಲ ಒಂದ್ ಕೆಲಸ ಮಾಡಿ, ಹೊಂದಾಣಿಕೆ ಉಂಟು ಅಂತ ಇಬ್ರು ಸೇರಿ ಹಾರಿ. ಇಲ್ಲಿಗೆ ಚಿಕ್ಕ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಮುಗೀತು. ಮತ್ತೆ ಅದರಲ್ಲಿ ಒಂದು ಎಂತದ ಎಲ್ಲಿ ಹಾರ ಅಂದಾಕ್ಷಣ ಹಾರುದಾ? ಈ ಸೆಕೆ ಮತ್ತೆ ಹೆಚ್ಚಳ ಆಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ಸುಮ್ಮನೆ ಮೊದ್ಲು ಹಾರ ಅಂತ ಹೇಳಿದ್ರೆ ಅದಲ್ಲ, ಮತ್ತೆ ಹೂ ಹಾರ. ಹೂ ಅಲ್ಲ, ಬಿಡ್ಸಿ ಹೇಳಲಿಕ್ಕೆ ಆಗುದಿಲ್ವಾ? ಎಂತ ಬಿಡಿಸಿ ಹಾರ್ಬಿಟ್ಟೆ ನಾನು. ಸ್ವಲ್ಪ ಸುಮ್ಮನಿರು. ಹೂ ಹಾರ ಬಾಯಿಂದ ಹೇಳ್ಬೇಕು. ಇಷ್ಟೊತ್ತವರೆಗೆ ಹೇಳ್ತೀಯ ಬಾಯಿ. ನೀ ಅಲ್ಲ ಇಲ್ಲ ನೀಚ ಬಾ ಹಂಗ್ ಕೊಡಿ. ಎತ್ತದೆ ಇಲ್ವಾ ಹಂಗೆ ಇದು ಸಿರಿಮುಡಿ ಗಂಧಪ್ರಸಾದ ನೀವು ಕೊಡ್ಲಿಕ್ಕೆ. ಇದು ಮದುವೆ ಮಂಟಪ. ಹೂಹಾರ ಬೇಕು ಅಂತ ಹೇಳಿದ್ದು ಅವ್ರಿಗೆ ಹಾಕೊಳ್ಳಿಕ್ಕೆ, ನಿನಗಲ್ಲ ನಿನಗಲ್ಲ ಅಂದ. ನೀವ್ ಹಿಡಿದ್ರೆ ನಾ ಇಟ್ಕೊಳ್ಳುದೆ. ಮತ್ತೆ ಬಾ, ಬಾ. ಮ್ಯಾಲಿಂದ ಬಿಕ್ಲಿಕ್ಕೂ ಇಲ್ಲ ಇವಳಿಗೆ. ನೀ ಆ ಕಡೆ ನೋಡ್ಬೇಡ್ವೆ, ನನ್ ನೋಡಿ. ನೋಡು ಅವ ಆಗಿದ್ದ ರಾಮಣ್ರಿ ಎಂತ ಆಯ್ತು ನಿನಗೆ? ಹಾಗೆಲ್ಲ ಮಾಡ್ಬೇಡಿ. ಎಂತ ಮಾಡ್ತೀನಿ ನಾನು? ನೋಡ್ಲಿಕ್ಕೆ ಆಗುದಿಲ್ಲ. ನೋಡಿ ನಾಚಿಕೆ ನಿನಗಿಲ್ದೆ ಅವಳಿಗುಂಟು ಅಲ್ಲ ನಾಚಿಕೆ. ತೊಂದ್ರೆಲ್ಲ ಬಿಡಿ. ಹಿಡ್ದ ಎಂತ ಮಾಡುದು? ಹಿಡ್ದ ಅದು ಅಂತರ್ಪಟ. ಅಂತರ್ಪಿಶಾಚಿ ಅಂತರ್ಪಿಶಾಚಿ ಅಲ್ಲ ಅಂತರ್ಪಟ. ಅಂತರ್ಪಟ ಅಂದ್ರೆ ಎಂತಕ್ಕಿದು? ಅಂದ್ರೆ ಹುಡುಗಿ ಮುಖವನ್ನು ಹುಡುಗ ನೋಡಬಾರ್ದು, ಹುಡುಗನ ಮುಖವನ್ನು ಹುಡುಗಿ ನೋಡಬಾರ್ದು. ಎಂತ ಆಯ್ತಾ? ನಾ ಭೂತ ನೀ ಭೂತ ಎನ್ನುವ ಮದುವೆ ಮಾಡ್ಬೇಕು ಅಂತ ನೋಡಿದ್ರೆ ನೀವ್ ಎಂತದ್ದು ಹುಡುಗನ ಮುಖ ಹುಡುಗಿ ನೋಡ್ಬಾರ್ದು, ಹುಡುಗಿ ಮುಖ ಹುಡುಗ ನೋಡ್ಬಾರ್ದು. ಮತ್ ಯಾವ ಕರ್ಮಕ್ ಮದುವೆ ಇದು? ಸ್ವಲ್ಪ ಸುಮ್ಮನಿರ. ಹಾಗಿದ್ರೆ ಮದುವೆ ಬೇಡ, ಊಟ ಒಂದಿರ್ಲಿ. ಸುಮ್ಮನೆ ಊಟವಂತೆ ಅದಲ್ಲ. ಅಂತರ್ಪಟ ಸರಿಬೇಕು ಅಂತ ಆದ್ರೆ ಮಂತ್ರೋಚ್ಚಾರಣೆ ಆಗ್ಬೇಕು. ಮಂತ್ರೋಚ್ಚಾರಣೆ ಆಗಿ ಅಂತರ್ಪಟ ಸರಿದು ಹಾರ ಬದಲಾವಣೆ ಆಗುವ ತನಕ ಮಾತ್ರ ನೋಡಿ ನೋಡಿ ನೀವು ಅಂದರುವ ರೀತಿ ಆಗೋಗ್ತಿತ್ತು ಮಾರಾಯ. ಬಿಟ್ರೆ ಬೇಗ ಮಾಡಿಸಿ ಮದ್ವೆ. ಬೇಗ ಮಾಡಿದ್ರೆ ಇದು ಅಲ್ಲೋದ್ರೆ ಆಗುದಲ್ಲ. ಅಂದ್ರೆ ಅಂತರ್ಪಟ್ಟ ಸರಿಯುದ್ರೊಳಗೆ ಮುಖ ನೋಡ್ಬಾರ್ದು ಅಂತ ಹೇಳಿದ್ದು. ಈಗ ಇದು ಅದು ಹಿಡ್ಕಳೆ ಹುಡುಗಿ ಹೊರಗೆ, ಹುಡುಗಿ ಹೊರಗೆ, ಹುಡುಗಿ ಹೊರಗೆ. ಹೌದೇ? ಅಯ್ಯೋ ಹುಡುಗಿ ಹೊರಗೆ ಅಲ್ಲ. ಹೂ ಹಾಕು ಅಲ್ಲ, ಹೂ ಹಾಕು ಅಲ್ಲ ಅಲ್ಲ ಹುಡುಗಿ ಹೊರಗೆ. ಯಜಮಾನ್ರೆ ಅಲ್ಲ ಗುಟ್ಟಿ ಹೇಳ್ಬಿಡಿ. ಯಾಕೆ ಗಟ್ಟಿ ಹೇಳುದು? ಯಾಕೆ ಕೇಳಿದಲ್ಲ, ಪ್ರಮಾಣ ಮಾಡಿ ಹೇಳ್ತೇನೆ. ಹುಡುಗಿ ಹೊರಗೆ ಅಲ್ಲ ಬ್ರಾಹ್ಮಣ್ರೆ, ಹುಡುಗಿ ಹೊರಗೆ ಆಗದೆ ಹೋದ್ರೆ ಮದುವೆನೇ ಆಗುದಿಲ್ಲ. ಅಲ್ಲ ಎಂತ ಅಲ್ಲ? ನಂಗೆ ಹೊಳೆಲ್ ಮಳೆ ಇದಾಗ ಆಗ್ತಾ ಉಂಟು. ಒಳಗ ಹೊರಗ ಒಂದು ಅರ್ಥ ಉಂಟು. ಮಳೆ ಈಗ ಹೊಳೆಯಲ್ಲಿ ಹೋಯ್ತಾ ಇಲ್ಲ, ಸಾಗರದಲ್ಲೇ ಹೋಯ್ತಾ ಉಂಟು. ಅಲ್ಲ ಈಗ ಒಳಗೆ ಅಂತ ಆಯ್ತಾ ಹೊರಗೆ ಅಂತ ಆಯ್ತಾ? ಹುಡುಗಿ ಹೊರಗೆ ಹೇಳ್ಬೇಡಿ, ಅದೆಲ್ಲ ಹೇಳು ವಿಷಯ ಅಲ್ಲ. ಎಂತ ಹೇಳುವ ವಿಷಯ ಅಲ್ಲ. ನೋಡಿ ಮುಹೂರ್ತ ಬೇರೆ ಇದ್ರೆ ನೋಡಿ. ಅಯ್ಯೋ ನೀವು ತಿಳ್ಕೊಂಡಿದ್ದು ನೀವು ತಿಳ್ಕೊಂಡಿದ್ದೇನು? ಅಲ್ಲ ಮದುವೆ ಮುಗಿಸಿ ಸಾಕು. ದೊಡ್ಡ ಯಾವ್ದೇನೆ ಅಂತ ಹೇಳಿದೆ. ಹುಡುಗಿ ಹೊರಗೆ ಅಂತಂದ್ರೆ ಒಂದು ಕ್ರಮ ಉಂಟು, ನೀವು ತಿಳ್ಕೊಂಡಿದ್ದಲ್ಲ. ಅಂತರ್ಪಟ್ಟದ ಒಳಗ ಹುಡುಗ ಹೊರಗ ಹುಡುಗಿ ಅಂತ. ಇಷ್ಟೆಲ್ಲ ಸುತ್ತಾಗ್ತದೆ. ನೀನ್ ಆಚೆ ಹೋಗು. ಇಷ್ಟೇ ಇದ್ರೆ ಸಾಕು. ಹುಡುಗಿ ಬಾಳ ಎದ್ರೆ ಏನಿಲ್ಲ. ಲಕ್ಷ್ಮೀಪತಿ ಯುಗಂ ಸ್ಮರಾಮಿ ಸುಮೋ
ಸಾವಧಾನ ಸುಲಗ್ನೆ ಸಾವಧಾನ ಮುಖ ನೋಡಿ ಮಾಲೆ ಹಾರುವ ಎಂತ ಮಾಡ್ತಿದ್ದೆ ಎಂತದ ಸೇರಿದ ಎಲ್ಲರಿಗೂ ಮತ್ತೊಮ್ಮೆ ವಂದಿಸಿ ಮದುವೆಯನ್ನ ಚಂದ ಕಾಣಿಸಿಕೊಟ್ಟಿದ್ದೀರಿ. ಎಲ್ಲಿ ಮುಗೀತು? ಊಟ ಕಳಿಸಬೇಡ್ವಾ? ಸುಮ್ನಿರು ಎಲ್ಲ ಬಂದದ್ದೇ ಅದಕ್ಕೆ ನೀ ಅದೇಂತ ಸುಮ್ಮನೆ ಸ್ವಲ್ಪ ಇಲ್ಲಿ ಮುಗಿಲಿಲ್ಲ. ತಡ ಮಾಡಿದ್ರೆ ಊಟ ಎಲ್ಲ ಖಾಲಿ ಆಗ್ತದೆ. ತಡ ಮಾಡುವುದಲ್ಲ, ತಾಳಿ 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 ಮದುವೆ ಮುಗಿಲಿಲ್ಲ. ತಾಳಿ ನನಗೆ ನಿಂದೆಲ್ಲ ತಾಳ್ಲಿಕ್ಕೆ ಆಗುದಿಲ್ಲ. ಮುತ್ತುಗಳಿಂದ ಬಂದು ಬಳಿಕೆ ಬೇಡ, ಸ್ವಲ್ಪ ಸುಮ್ಮನಿರು. ತಾಳಿ ಅಂತ ಹೇಳಿದ್ ಯಾಕೆ? ಕರಿರಮಣಿ ಅಯ್ಯ ಕರ್ಕೊಂಡು ಬರುದಲ್ವಾ? ಕರಿಮಣಿ ಕರಿರಮಣಿ ರಮಣಿ ಅಂತ ಕರಿಮಣಿ ರಾಮಣ್ರೆ ನನ್ನ ಹತ್ರನೂ ಇಲ್ಲ. ನಿನ್ನ ಹತ್ರ ಬೇಕಾ ಕೊಡ್ತಿದ್ಯಾ? ಕೊಡ್ತಿದ್ದೆ ಗೆಳತಿ. ಹೌದಪ್ಪ, ನೀನ್ ಯಾರ್ಯಾರಿಗಾರು ಕೊಡ್ದೆ? ಕರಿಮಣಿ ದೇವ್ರೇ ಎಂತ ಐತೆ ನಿನ್ಗೆ? ಅದನ್ನ ಕೈಲಿ ಇಟ್ಕೊಂಡೇ ತಿರ್ಗಾಟ. ಅಲ್ಲ, ನಾನು ಕೆಲವೆಲ್ಲ ಸೊಂಟದಲ್ಲಿ ಇಟ್ಕೊಂಡೇ ತಿರ್ಗಾಟ ಮಾಡುದು. ಗೊತ್ತಿಲ್ವಾಗಿತ್ತು. ಭಟ್ರು ಬಾಳ ದೊಡ್ಡ ಕಳ್ಳರು. ಯಾಕೆ? ಸೊಂಟದಲ್ಲೇ ಕರಿಮಣಿ ಉಂಟು, ಆದ್ರೂ ಕರಿಮಣಿ ಕರಿಮಣಿ ಹೇಳ್ತು. ಇಲ್ವಾ, ಇದಕ್ಕೆ ಮದುವೆ ಎಷ್ಟಾಯ್ತು ಗೊತ್ತಾ? ಎಷ್ಟಾಯ್ತು? ಹಲವಾರು ಮದುವೆ ಮಾಡಿಸಿದ್ದೆ. ಗಡಿಬಿಡಿಗೆ ಬೇಕು ಅಂತ ಹಿಡ್ಕೊಂಡೇ ಓಡಾಡುದು ನಾನು. ನೀವೇ ಇಲ್ಲ, ಕಟ್ಟದಲ್ಲ, ಅದು ಜನಿವಾರರು, ನಾನಲ್ಲ. ಒಂದು 5 ಜನ ಮುತ್ತೈದೆಯರು ಎದ್ದು ಬಂದು ಮಂಗಳಸೂತ್ರ ಮುಟ್ಟಿ ಆಶೀರ್ವಾದ ಮಾಡಿ ಬನ್ನಿ. ಮುತ್ತೈದೆಯರು ಬನ್ನಿ, ಒಂದು 5 ಜನ ಕೊಡಿ. ಮುಡ್ತೇನೆ ಮುಡ್ತೇನೆ. ಯಾವ್ದನ? ಕರಿಮಣಿ. ಸ್ವಲ್ಪ ಸುಮ್ಮನೆ ಇರು. ಏನು ನೀ ಅಂತದ್ದೆ? ನೀ ಮುತ್ತೈದೀಯಾ? ನಿನಗೆ ಮೇಲ್ ನೋಡ್ರು ಕಾಣುದಿಲ್ಲ, ಕೆಳಗಂತೂ ಇಲ್ಲ. ಅಂದ್ರೆ ಕತ್ತಿನಲ್ಲಿ ಮಂಗಲಸೂತ್ರ, ಕಾಲಲ್ಲಿ ಬೆರಳಲ್ಲಿ ಉಂಗುರ, ಅದು ಯಾವುದು ಇಲ್ಲ. ಎಂಬಲ್ಲಿಗೆ ಬೆಳ್ಳಿ ಕಾಲುಂಗುರ ಅದಿಲ್ಲ. ಎಂಬಲ್ಲಿಗೆ ನಿನಗೆ ಮದುವೆ ಎನ್ನುವಂತ ಶವ ಸಂಸ್ಕಾರ ಅಲ್ಲ, ಶುಭ ಸಂಸ್ಕಾರ ಆಗ್ಲಿಲ್ಲ. ಹಾಗಾಗಿ ನೀನು ಮುಂದೆ ಬರ್ತದೆ. ಆಗ್ಲಿ 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 ಮದುವೆ ಒಂದಾಗ್ಲಿಲ್ಲ. ಅಲ್ಲ, ಮದುವೆ ಒಂದಾಗ್ಲಿಲ್ಲ. ಉಳಿದದೆಲ್ಲ ಆಗಿದ್ಯಾ? ಯಜಮಾನ್ರೆ ಹೇಳಿ. ಉತ್ತರ ನೀ ಕೊಡು. ಮದುವೆ ಒಂದಾಗ್ಲಿಲ್ಲ, ಉಳಿದದ್ದೆಲ್ಲ ಆಗಿದ್ಯಾ ಕೇಳಿದೆ. ಹೌದು, ಮದುವೆ ಒಂದಾಗ್ಲಿಲ್ಲ, ಉಳಿದದೆಲ್ಲ ಮತ್ತೆಲ್ಲ ಆಯ್ತು. ಹೌದಾ? ಹಾಗಿದ್ರೆ ಮುಂದೆ ಬರು ಸರಿ ಉಂಟು. ಅದೇ ಮುಂದೆ ಬರ್ತದೆ ಅಂತ ಅದೇ ಮುಂದೆ ಬಂದ್ಮೇಲೆ ಮುಟ್ಲಿಕ್ಕೆ ಕೊಡ್ಬೇಕು. ಖಂಡಿತ ಅವಕಾಶ ಕೊಡುವ. ಒಂದು ಕೆಲಸ ಮಾಡಿ, ನಿಮ್ಮ ಮಂಗಲಸೂತ್ರ ಮುಟ್ಕೊಂಡು ನೀವು ಆಶೀರ್ವಾದ ಮಾಡಿ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇವೆ. ಇಲ್ಲದೆ ಹೋದವರಲ್ಲ, ಇದ್ದವ್ರಿಗೆ ಮಾತ್ರ, ಮುತ್ತೈದೆಯರಿಗೆ ಮಾತ್ರ. ಇದಕ್ಕ ಮಾಂಗಲ್ಯಂ ತಂತು ನಾನೇನ ಮಮ ಮಾಮ ನೀ ಅಲ್ವಾ ಅವ ಹೇಳುದು. ಮಮ ಮಮ ಜೀವನ ಕಡ್ಡೆ ಬಂದವರಿಗೆ ಯಾಜೀವಶ್ವರಿ ಅಂತ ಕೊಟ್ಟು ಈಗಾದ್ರೂ ಊಟಕ್ಕೆ ಅಡಿಯ ಮುಗಿಲಿಲ್ಲ. ಗಲಾಟೆ ಮಾಡಬಾರ್ದು, ಸಾಲಾಗಿ ಹೋಗಿ. ಏನ್ ಪುಣ್ಯಾತ್ಮ, ಇದು ಊಟಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ, ಇನ್ನೂ ಆಗ್ಲಿಲ್ಲ. ನೀವೆಂತ ಎಷ್ಟು ಉದ್ದಿ ಮದುವೆ ಮಾಡಿಸೋದು? ಎಷ್ಟು ದಿನದ ಮದುವೆ ಇದು? ಸ್ವಲ್ಪ ಸುಮ್ಮನೆ 4-5 ಆಗ್ಬೇಕಾಗಿತ್ತು, ಒಂದೇ ದಿವಸ ಮುಗಿಸ್ತಾ ಇದ್ದೇವೆ. ಬ್ರಾಹ್ಮಣರಿಗೆ ನಮಸ್ಕಾರ. ಒಳ್ಳೇದಾಗ್ಲಿ, 10 ಮಕ್ಕಳನ್ನು ಹೆತ್ತು ಸುಖವಾಗಿ ಬದುಕು. ಅದೆಂತದ್ದೆ? ಅದು ಎಡಗೈಯಲ್ಲಿ ನನ್ನಂತೆ ಮುಟ್ಕೊಳ್ತೇನೆ ನೀನು. ಮೊನ್ನೆ ಮುಟ್ಟಿದ್ರು. ಯಾರನ್ನ? ಸ್ವಲ್ಪ ಸುಮ್ಮನೆ ಹಾಗೆಲ್ಲ ಮಾಡುದಲ್ಲ. ಎಂತ ಇಸಿಸಿ 10 ಮಕ್ಕಳನ್ನ ಹೆತ್ತು ಸುಖವಾಗಿ ಬದುಕು ಅಂದ್ರೆ ಇಸಿಸಿ. ಮೊದಲೆಲ್ಲ ಇಸಿಸಿ, ಆಮೇಲೆಲ್ಲ ಖುಷಿ ಖುಷಿ. ಹೌದು, ನಾಯಿ ಮರಿ 20 ಆಗ್ಲಿಕ್ಕೆ. ನಮಸ್ಕಾರ. ಬಾವಯ್ಯನವರಿಗೆ ನಮೋ ನಮಃ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ. ಅಯ್ಯೋ ಮತ್ತೊಂದ ನೀ ಸುಮ್ಮನಿರೋ. ಮತ್ತೊಂದಲ್ಲ, ಇದ್ದದ್ದೊಂದು ನೋಡ್ಕ. ನೀ ಎಂತ ಮಾಡ್ದೆ? ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿ. ಇಷ್ಟೊತ್ತಿನವರೆಗೆ ಆದದ್ದೆ ಅಂತದ್ದು ಇದು ಮದುವೆ. ಸುಮ್ಮನಿರು. ಕಲ್ಯಾಣ ಮದುವೆ ಎಲ್ಲ ಒಂದೇ. ಒಳ್ಳೆ ರೀತಿ ಆಶೀರ್ವಾದ ಮಾಡು. ನೀ ಮುಟ್ಕೊಳ್ಳಿ ಬೇಡ, ಅಯ್ಯೋ ನೀ ದೂರ ನಿಂತ್ರೆ ಸಾಕು. ಬೇಡ ಬೇಡ ಬೇಡ, ಎಂತ ತಪ್ಪಾಗ್ತದ? ಬಿಡ. ನಿಮ್ಗೆಂತ ಹೊಟ್ಟೆ ಕಿಚ್ಚು? ಮದುವೆಯಾದ ಹೆಂಡತಿ ಮಾತ್ರ ಕೈ ಮುಟ್ಕೊಳ್ಳು. ನೀ ಹೆಂಡತಿ ಅಲ್ಲ, ಮುಟ್ಬೇಡ. ಮತ್ತೆ ಹೆಂಡತಿ ಆದ್ಮೇಲೆ ಮುಟ್ಟಿ. ಯಾರಿಗಾದ್ರೂ ಹೆಂಡತಿ ಆದ್ರೆ ಇವ್ನು ಮುಟ್ಟು. ಸುಮ್ಮನೆ ಗಂಡನ ಆಶೀರ್ವಾದ ಆಶೀರ್ವಾದ ಒಳ್ಳೆ ರೀತಿ. ಒಳ್ಳೇದಾಗಿ. ಇಲ್ಲಿ ಮುಗಿಲಿಲ್ಲ. ಮುಗಿಲಿಲ್ಲ.
ದೇವ್ರೇ ಅಲ್ಲ ನಿಮ್ಗೆ ರಾತುರ ನೋಡಿದ್ರೆ ನಾನು ಇನ್ನೊಂದು 8 ದಿವಸದಲ್ಲೇ ತೊಟ್ಟು ತುಂಬ ಮುಗಿಸುತ್ತ ಒಳ್ಳೆ ಆಯ್ತಲ್ಲ. ಅದೇನೇ ಇರ್ಲಿ ಬಿಡು, ಇನ್ನು ಮುಗಿಲಿಲ್ಲ. ಈಗ ಸಪ್ತಪದಿ ಕಾರ್ಯಕ್ರಮ ಉಂಟು. ಹೌದಾ? 7 ಹೆಜ್ಜೆಗಳ ಸಪ್ತಪದಿ. ಅದು ಸಪ್ತಪದಿ ಅಂತ ಹೇಳಿದ್ರೆ 7 ದಿನಗಳು ಸಪ್ತ ಹಾಡುದಿಲ್ಲ. ಅದದ ಶೆಟ್ರ ಮದ್ವೆ ಅಲ್ವೇ ಸಪ್ತಪದಿ. ಸ್ವಲ್ಪ ಅದು ನೀನ್ ಆಚೆ ಹೋಗು. ನಾನು ಯಾಕೆ ನೀನಲ್ಲೇ ಇರು. ನೀನೇ ಈಚೆ ಇರು. ಈಗ ನೀನ್ ಹೀಗೆ ಮಾಡು. ಎಲ್ಲರೂ ಸಮ್ಮುಖದಲ್ಲಿ ಇಲ್ಲೇ ಆಗ್ಬೇಕು. ಹೀಗೆ ಮಾಡು. ಬ್ರಾಹ್ಮಣ್ರೆ ಅವು ಮಾಡುವಳು ಅವಳು ಹಿಂಗಿರ್ತದೆ. ಬ್ರಾಹ್ಮಣರ ಮಾತು ಅಂದ್ರೆ ದೇವ್ರ ಮಾತು. ಮಾಡಿ ನಿತ್ತೆಲ್ಲ ಹಿಂಗ್ ಮಾಡಿ. ಬಯ್ಯ ಬೇಡ, ನೀ ಅಲ್ಲ ಅವಳ ಮದುವೆ ನಿತ್ತಲ್ಲಿ ಮಾಡ್ತೇನೆ. ಬಯ್ಯ ಬೇಡಪ್ಪ ಅವಳ ದೇವ್ರ ಮಾತು ಮಾಡು. ಈ ನೋಡು, ಅವಳಿಗಂತೂ ನಾಚಿಕೆ. ನೀನು ಗೊತ್ತಂತ ನೀನಾದ್ರೂ ಈಗ ಮಾಡು. ನೀವ್ ಯಾರು ಮಾಡುದಿಲ್ಲ ಅಂದ್ರೆ ನಾ ಮಾಡ್ಬಿಡ್ತೇನೆ. ನೀವು ಆ ಕಡೆ ನೀವು ಮಾಡಿ. ಆಯ್ತು, ಈಗಾದ್ರೂ ಈಗ ಮಾಡಿ. ಈಗಿದ್ರು ಈಗ ಮಾಡ್ಕೊಳ್ಳಿ. ಒಬ್ರಿಗೊಬ್ರಿಗಲ್ಲ, ಹಾಗೆ ನೋಡು. ಒಂದು ಇಟ್ಕೊಂಡು ಬರ್ಬೇಕು. ನಿನ್ನ ಬಲಗಾಲನ ಮುಂದಿಟ್ಟು ಬರ್ಬೇಕು. ಈ ವರ್ಷ ನಿನ್ನ ಬಲಗಾಲ ಯಾವುದು? ಅದೇ ಅದರ್ಮೇಚ. ಒಂದ್ ಹೆಜ್ಜೆ ಮುಂದ್ವ ಹಾರ್ತೇಚ, ಮತ್ತೊಂದು ಹೆಜ್ಜೆ ಮುಂದ್ವ ಅಚಾಮೇಚ. ಮೂರೇ ಹೆಜ್ಜೆ ಆಗಿದೆ. 3 ಹೆಜ್ಜೆ ಆಗಿದೆ. 7 ಸಪ್ತಪದಿ ಅಂದ್ರೆ 7 7 14 ಆಗ್ಬೇಕಲ್ಲ. 7 7 14 ಆಗ್ತದೆ. ಈಗ ಮತ್ತೊಂದು ಸ್ವಲ್ಪ 7 ಸಪ್ತಪದಿ ಅಂತದ್ದು. ಅದು ನೋಡು, ಅವಳು ಸೊಂಟೆ ಹೋಯ್ತು. ಸರಿ, ನೀವ್ಯಾಕೆ ಹೇಳ್ಕೊಂಡದ? ಮದುವೆ ಯಾರ್ದು? ತಂಗಿದು. ಅವ್ರ ಮದುವೆಯಲ್ಲಿ ನೀ ಸಪ್ತಪದಿ ತುಳಿವವನ. ನಿನ್ನ ಮದುವೆಯಲ್ಲಿ ನೀ ತುಳಿಬೇಕು ಸಪ್ತಪದಿ. ಅವ್ರ ಮದುವೆ ತುಳಿಬಾರ್ದು ಅಂತ ಹೇಳಿದ್ರ? ನಿನ್ನ ಹತ್ರ ತುಳಿಬಾರ್ದು ಹೇಳಿದ್ರ? ತುಳಿಬಾರ್ದು ಹೇಳಿದ್ರ? ನಿನ್ನ ಹತ್ರ ಬಾ ಅಂತ ಹೇಳಿದ್ದಾನ. ನಿನ್ನ ಹತ್ರ ಬಾ ಅಂತ ಹೇಳಿದ್ದ. ಯಜಮಾನ್ರೆ ನಮ್ಮ ಮದ್ವೆ ಮಾಡು. ನೀ ದೂರ ಇದ್ದ. ಅದೇ ಅವ್ರ ಮದುವೆ. ಅವಳ ಮದ್ವೆ ಮಾಡ್ಲಿಕ್ಕೆ ಕಟ್ಟಿಲ್ಲ, ತಂಗಿ ಮದ್ವೆ ಮಾಡ್ಬಾರ್ದು. ತಂಗಿ ಮದುವೆಯಲ್ಲಿ ನಿಮ್ಮ ಮದುವೆಯಲ್ಲಿ ನೀವು ಮಾಡ್ಕೊಳ್ಳಿ. ನನ್ ಮದುವೆ ಬೇರೆ. ಧರ್ಮೇಚ ಮುಗಿದಿಲ್ಲ. ಇಲ್ಲಪ್ಪ, ಈಗ ಮುಗಿತದೆ ಅಂತ ಮಾಡಿದ್ಯಾ? ಈಗ ನೋಡು, ಮಂಗಳಾರತಿ ಕಾರ್ಯಕ್ರಮ ಬೇಡ, ಗಡಿಬಿಡಿ ಮದುವೆ ಆದ್ರಿಂದ. ಹಾಗಾಗಿ ಈಗ ಉಡುಗೊರೆಯ ಕಾರ್ಯಕ್ರಮ. ಉಡುಗೊರೆ ಬ್ರಹ್ಮಪ್ರಸಾದ ಮೊದಲು ಕೇಳ್ತು. ಅಂದ್ರೆ ಒಂದು ಪುರೋಹಿತರು ಉಡುಗೊರೆ ಅಂತ. ಬ್ರಹ್ಮಿಗೆ ಹೇಳಲೇ ಇಲ್ಲ ಮದುವೆಗೆ. ಆ ಬ್ರಹ್ಮ ಅಲ್ಲ, ಈ ಬ್ರಹ್ಮ. ಮತ್ತೆ ಬ್ರಹ್ಮಪ್ರಸಾದ ಅಂತ ಹೇಳಿದ್ರೆ ನಾಲ್ಕಿಲ್ಲಲ್ಲ. ತಲೆಯ ಎಷ್ಟು ಅಂತ ಉಂಟು? ನಾನು ಹುಡುಗರಿಗೆ ಅಂತ ಎಂತ ತರಲಿಲ್ಲ. ಆದ್ರೂ ಇದು ನಮ್ಮ ಅಪ್ಪನ ಪಟ್ಟೆ ಒಂದು ನೋಡ್ತಾ ಇದ್ ನೋಡು, 1 2 3 ಹೊಟ್ಟೆ. ಇದನ್ನೇ ವಧುವರರಿಗೆ ಉಡುಗೊರೆಯಾಗಿ ಕೊಟ್ಟೆ. ಆಗಿನ ಗುಯಿ ಉಡ್ತಾ ಉಂಟು. ಈಗ ಶಬ್ದ ಮುಗಿಲಿಲ್ಲ ಇಲ್ವಾ? ಅದು ನೋಡು, ಆ ಕಡೆಯಲ್ಲಿ ಕುಂತ ಪ್ರಾಜ್ಞರು ಹೇಳ್ತಾ ಇದ್ದಾರೆ, ವಧುವರರಿಂದ ಪುರೋಹಿತರಿಗೆ ಉಡುಗೊರೆ. ತರ್ಸ್ಲಾ? ಬೇಡ, ತರಿಸು ಬೇಡ. ತಮ್ಗೆ ತರಿಸ್ತೇನೆ. ಯಾವ್ದ? ತಮ್ಗೆ ಅದು ಉಡುಗೊರೆಗೆ ಅಂತಕ್ಕ. ನಿಮ್ ಕೊಡ್ಲಿಕ್ಕೆ ಅದಲ್ಲಪ್ಪ. ಪೀತಾಂಬರ ಬೇಡ ಬೇಡ, ಅದು ಯಾವ್ದು ತರಿಸು ಬೇಡ. ಪೀತಾಂಬರ ಬೇಡ, ನಮ್ದು ನಾವು ಇಲ್ವಾ? ನಿನ್ನ ಬಾವು ಭಾರಿ ಒಳ್ಳೆಯವ ಅಂತ ಹೇಳ್ತಿದ್ಯಲ್ಲ. ಹೌದು, ನಿನ್ನ ಬಾವು ಕಳ್ಳನ ಗೊತ್ತಿಲ್ಲ. ಈಗ ಕೊಟ್ಟದ್ದು ಹೀಗೆ ಇಲ್ಲ, ತೆಗೆದೇ ಬಿಟ್ಟ. ಎಂತ ಮಾಡುವ, ಮದುವೆ ಬೇಡ ಅಂತ ಹೇಳ್ಬಿಟ್ಟ. ಈಗ ಕೊಟ್ಟಾಗಿದೆ, ಎಂತ ಮಾಡುವ? ಈಗ ಏನೂ ಇಲ್ಲ, ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಬೇಕು ಅಷ್ಟೇ. ಎಂತ ಬಿಟ್ರೆ? ನಮಸ್ಕಾರ. ನಮಸ್ಕಾರ. ನಮ್ದೊಂದು ಕಂಡ್ರ ಯಾವ್ದು ನಮ್ದು? ಸರಿ. ನಮಗೆ ಯಾಕೆ? ಹಾ, ಇಲ್ಲ, ವಾಲ್ಗದವ್ರ ಹತ್ರ ಇಲ್ಲ. ನಿರೀಕ್ಷೆ ಸುಳ್ಳಾಗ್ಲಿಲ್ಲ.
ಆಗಿಂದಲೂ ಮುಂದೆ ಬರ್ತದೆ ಮುಂದೆ ಬರ್ತದೆ ಮುಂದೆ ಬರ್ತದೆ ಅಂತಿದ್ಲು. ಆದ್ರೆ ಇಷ್ಟು ಬೇಗ ಮುಂದೆ ಬರ್ತದೆ ಅಂತ ನನಗೆ ಕಲ್ಪನೆ ಇಲ್ಲ. ಹೌದಾ? ನೀವು ಗಾಳಿಗೆಲ್ಲ ಹೀಗಾಗ್ತದೆ ನಂಗೆ ನೋಡ. ಹೌದಲ್ಲೇ? ಹಾ ಅಯ್ಯೋ ಜೋಡ್ಗಾಯಿ ಗೆಂಚು ಕಟ್ಟುವುದೇ ಈಗ. ಅದೆಂತದ್ದೆ ಮುಂದೆ ಬಂದದ್ದು ಸ್ವಲ್ಪ ಹೇಳು. ಯಜಮಾನ್ರೆ ಹಾ ಯಜಮಾನ್ರೆ ಹಾ. ನೋಡಿ ಅಲ್ಲ ನೋಡಿದ್ದೆ ಅದು ಈಗ ಹೊಸದದು ಹಾಕದು ಅದು ನಮ್ಮದೇ ಅಂತ ಗೊತ್ತುಂಟು. ತೆಗೆ ಹಾಕ ಕೆಳಗೆ ಹಾಕ ರಾಮಣ್ರೆ ಹಾ. ಮುಂದೆ ಬಂದದ್ದು ನಿಮ್ಮ ಶುದ್ಧ ಮಾಡಿ ಬಿಡ್ರಿ. ಯಾಕೆ ಶುದ್ಧ ಮಾಡುದಲ್ಲ ಇದು ಒಂದೆರಡಲ್ಲ. ಹಾ. ಎಷ್ಟು ಗೋವಿಂದ ಹಾಕಲು ಸಾಕಾಗುದಿಲ್ಲ. ಅದೇನೇನು ವಧುವರರಿಂದ ಪುರೋಹಿತರು ಕೊಡ್ಲಿಕ್ಕೆ ಉಡುಗೊರೆ ಹಾಗೆ ಹೋಯ್ತು. ಇಲ್ಲಿಗೆ ಮುಗಿಲಿಲ್ಲ. ಈಗೆಲ್ಲ ಸಾಲ ಕಳಿಸ್ಲಾ? ಸಾಲ ಕಳಿಸುವುದಲ್ಲ, ಸ್ವಲ್ಪ ಸುಮ್ಮನಿರು. ಈಗ ಬಹುಮುಖ್ಯವಾದಂತ ಒಂದು ಅಂಗ ಉಂಟು. ಯಾವ ಅಂಗ? ಅಂಗ ಅಂತ ಹೇಳಿದ್ರೆ ಕಾರ್ಯಕ್ರಮದ ಹೃದಯ ಭಾಗ. ಕೈಯೊಪ್ಸಿ ಕೊಡುವುದು. ಹೃದಯ ಯಾರಿಗೆ ಕೊಡ್ಬೇಕು? ನೀ ಯಾರಿಗೂ ಕೊಡುವುದಲ್ಲ, ಕೈಯೊಪ್ಸಿ ಕೊಡುವುದಕ್ಕೆ ಹಾಗೆ ಹೇಳಿ ಹೇಳಿ ಬನ್ನಿ. ಯಾರು ಕುಂತ್ರಲ್ಲೇ ಕೂತ್ ಬಿಡ್ತಾರ. ಈಗ ನೀನು ಈ ಕಡೆ ಮಧ್ಯದಲ್ಲಿ ಬಾ. ನಾನಿಲ್ಲಿ ನೀನು ಅಲ್ಲೇ ನಿಂತ್ಕೋ. ಮುತ್ತಿನಂತ 4 ಮಾತಾಡಿ ತಂಗಿಯನ್ನು ಕೈಯೊಪ್ಸಿ ಕೊಡು ಭಾವನೆಗೆ. ಮುತ್ತಿನಂತ 4 ಮಾತಾಡಿ. ಎಳಿಬೇಡ. ಮೊದ್ಲೇ ಹೇಳ್ಕೊಳ್ತೇನೆ, ನಾನೀಗ ಒಳಗಿಂದ ಮಾತಾಡ್ತೇನೆ. ಒಳಗಿಂದ ಮಾತಾಡ್ತೇನೆ. ಬೇಡ, ಇಲ್ಲೇ ನಿಂತ್ಕೊಂಡು ಮಾತಾಡು. ಹಾಗಲ್ಲ, ಅಂದ್ರೆ ಒಳಗಿನ ಭಾವನೆಯನ್ನ ಹೊರಗೆ ತಂದು ಮಾತಾಡ್ತೇನೆ. ಒಳಗಿನ ಮಾತುಗಳನ್ನ ಆಡ್ತೇನೆ. ಮಧ್ಯದಲ್ಲಿ ಬಾಯ ಹಾಕಿಲ್ಲ. ಮಧ್ಯದಲ್ಲಿ ತಪ್ಪಿಸ್ಲಿಕ್ಕೆಲ್ಲ ಇಲ್ಲ. ಇಲ್ಲ ನನಗೆ ಭಾವ ಬರ್ಲಿಕ್ಕೆ ಬಾವು ಬರುವುದಲ್ಲ, ಪಕ್ಕದಲ್ಲೇ ಇದ್ದ ನೋಡು. ಅದಲ್ಲ, ಒಳಗಿದ್ದು ಭಾವನೆ. ಮೊದ್ಲು ಯಾರಿಗೆ? ಅಲ್ಲ, ಕೈಯೊಪ್ಸಿ ಕೊಡುದು. ಮುತ್ತಿನಂತ 4 ಮಾತಾಡು. ಅಯ್ಯೋ ಭಾವ ಕಣ್ಣೀರು ಬರದೆ ಅಳುವುದನ್ನು ನೋಡುವುದಕ್ಕಾಗುವುದಿಲ್ಲ. ಅವ್ರು ಕಣ್ಣೀರು ಬರುವುದಲ್ಲ, ಅದು ಎಲ್ಲೇನು ಗೊತ್ತಾಗುವುದು ಅವನಿಗೆ ಗೊತ್ತಾಗುದಿಲ್ಲ. ಹೇಳು. ಅಲ್ಲ, ಇದೆಂತ ವೈಕುಂಠ ಸಮಾರಾಧನೆ ಮಾಡಿ ಮದುವೆ ಮಾಡಿ ಕಣ್ಣೀರು ಹಾಕುದು ಅಕ್ಕ? ಕಣ್ಣೀರು ಹಾಕೊಂಡು ಅಯ್ಯೋ, ಮುತ್ತಿರಂತ 4 ಮಾತಾಡು ಅಂತ ಹೇಳಿದೆ. ಈ ರೀತಿ ಕಣ್ಣೀರು ಹಾಕುದಲ್ಲ. ಕಣ್ಣೀರು ಹಾಕಿದೆ ಅಂತ ಆದ್ರೆ ತಂಗಿ ಬಾಳ್ ಕಣ್ಣೀರು ಹಾಕುದಿಲ್ವಾ? ಅವಳು ನೋಡ ಗಿಕ್ಕಂತಿರ್ತಿದ್ರು. ಮುತ್ತಿನಂತ 4 ನಗುನಗುತ್ತಾ ಮಾತಾಡು. ಅಯ್ಯೋ ಬೇಡವಾ, ಬೇಡವಾ, ಸಾಧ್ಯವೇ ಇಲ್ಲ. ನೀ ಕಣ್ಣೀರು ಹಾಕುದಾದ್ರೂ ನೋಡ್ಬಹುದು, ನಗ್ಯಾಡು ನೋಡ್ಲಿಕ್ಕೆ ಆಗುದಿಲ್ವಾ? ಅದೇ ಹಾಗೂ ಬೇಡ ಈಗೂ ಬೇಡ. ಹಾಗಾದ್ರು ನಾನೇ ಮಾತಾಡ್ತೇನೆ. ಮಾತಾಡು, ಮುತ್ತಿನಂತ ಮಾತು. ತಂಗಿ ಆ ಕಡೆ ನಿಂತ್ಕಳೆ. ಓ ತಂಗಿ, ಹತ್ತಿಲ್ಲ ಹಲವಿಲ್ಲ, ಇರುವಳು ನೀನು ಒಬ್ಬಳೆ. ನಮ್ಮ ಮನೆಯ ಚಂದಿರನ ಹಾಗೆ ಅಂಗಳದಲ್ಲಿ ಆಟವಾಡುತ್ತಾ ಬೆಳೆದವಳು ನೀ. ನಿನ್ನನ್ನು ನಾವು ಬೆಳೆಸಿದ್ದೇವೆ ಹೇಗೆ? ಅಂಗಳದಲ್ಲಿದ್ರೆ ಹೇಗೆ, ಒಳಗಿದ್ರೆ ಹೇಗೆ? ಎಂತೆಂತದ್ದ? ಒಳಗಿದ್ರೆ ಹೇಗೆ, ಅಂಗಳದಲ್ಲಿದ್ರೆ ಹೇಗೆ? ಮತ್ತುಂಟು ಬೆಳೆಸುದು. ಒಳಗೆ ಇಟ್ರೆ ಎಲ್ಲಿ ಕಾಕಿ ತಿನ್ಕೊಂಡು ಹೋಗ್ತದೋ, ಹೊರಗೆ ಇದ್ರೆ ಎಲ್ಲಿ ಇರುವೆ ಕೊಚ್ಕೊಂಡು ಹೋಗ್ತದೋ. ಮನೆಯಲ್ಲಿ ಕಾಗೆ ಎಲ್ಲ ಒಳಗೆ ಬರ್ತದ? ಹೊರಗಿಟ್ರೆ ಕಾಗೆ ಕೊಂಡೋಯ್ತದೋ, ಕೆಳಗಿಟ್ರೆ ಇರುವೆ ಕೊಂಡೋಯ್ತದ? ಹಾಗೆ ಅಂತದ್ದು ಉಪಮೆ ಅದು. ಅಯ್ಯೋ, ಎಂತೆಂತ ಮಾತಾಡ್ತೆ ಮಾರಯ್ಯ. ಉಪಮಲ ಉಪಮೆ. ನಿನ್ನ ನಾಲ್ಗೆ ಮೇಲೆ ಆ ಸರಸ್ವತಿ ಕಾಲ್ ಮುರ್ಕೊಂಡಿದ್ಲು, ಹಾಗೆ ಆಡುತ್ತಿದ್ದಳು. ಆ ರೀತಿಯಲ್ಲಿ ನಾವು ನೋಡ್ಕೊಂಡಿದ್ದೇವೆ ಅಂತ ತಂಗಿ. ಹಾಗಾಗಿ ಇವತ್ತು ಒಬ್ಬನ ಮದುವೆಯಾಗಿ ಮತ್ತೊಬ್ಬನ ಮನೆಗೆ ಹೊರಟೆ. ಮಾತಾಡ್ತೀಯ ಪುಣ್ಯಾತ್ಮ. ಒಬ್ಬನ ಮದುವೆಯಾಗಿ ಮತ್ತೊಬ್ಬರ ಮನೆಗೆ ಹೋಗುದಾ? ಹೌದು, ಅವ್ರ ಮನೆಗೆ ಹೋಗುದು. ಎಲ್ಲಾದ್ರಲ್ಲೂ ತಪ್ಪು ಹುಡುಕ್ಬೇಡಿ. ಮತ್ತೆ ಈಗ ಒಬ್ಬರಲ್ಲಿ ಇವರೊಂದು ಮದುವೆ ಆದದ್ದು ಹೌದಾ? ನಮ್ಮನ್ನ ಬಿಟ್ಟು ಮತ್ತೊಬ್ಬರ ಮನೆಗೆ ಹೋಗುದೇ ಅಲ್ವಾ? ಅಯ್ಯೋ, ಅವ್ರ ಮನೆಗೆ ಹೋಗುದು, ಮತ್ತೊಬ್ಬರ ಮನೆಗೆಲ್ಲ. ಅದೇ ಅದು ಆಯ್ತಪ್ಪ, ಎಲ್ಲ ನಾ ಮಾಡುದು ತಪ್ಪೇ. ಸರಿಯಾ? ಬ್ರಾಹ್ಮಣರು ಬರೀ ಸುಳ್ಳು ಹೇಳಿದ್ರು. ಮನೆಗೆ ಹೋಗಿ ಹೊರಟವಳು ಹೋಗು ತಂಗಿ, ಸುಖವಾಗಿ ಬದುಕು. ನಿನ್ನ ಬದುಕಿನಲ್ಲಿ ಯಾವತ್ತು ಸುಖವೇ ಇಲ್ಲ. ಒಂದು ವೇಳೆ ಎಲ್ಲಿಯಾದರೂ ದುಃಖ ಬಂತು ಅಂತಾದ್ರೆ ಯಾವ ಕಾರಣಕ್ಕೂ ಗಂಡನ ಮನೆ ಇರಬೇಡ, ಬಿಟ್ಟು ಬಂದ್ಬಿಡು. ಪುಣ್ಯಾತ್ಮ ಇಲ್ವಾ? ನಾನು ನೋಡ್ತತೆ, ದೇವ್ರೇ, ಎಂತಾದ್ರೂ ನಾನು ನೋಡ್ತತೆ. ಎಂತ ಬರ್ಲಿ ಕೊನೆಗೆ ಮಾಡೋ ಕೆಲಸ ಮೊದಲೇ ನೆನ್ಪು ಮಾಡ್ತಾ. ಎಂತಾಯ್ತು ಅಂದ್ರೆ ಓಡ್ದಂಗ್ ಬಿಡುದಾ? ಮತ್ತೆ ಕಷ್ಟ ಹಾಕೊಂಡಲ್ಲೇ ಇರ್ಬೋದಾ? ಗಂಡನ ಮನೆಯ ಸರ್ವಸ್ವ, ಕಷ್ಟವೋ ಸುಖವೋ ಅಲ್ಲೇ ಬಾಳಿ ಬದುಕಬೇಕು. ಹಾಗೆ ಆಶೀರ್ವಾದ ಮಾಡು.
ಹಾ. ಬ್ರಾಹ್ಮಣರು ಹೇಳಿದಾಗ ಹಾ, ಹಾ. ಆಯ್ತಲ್ಲ, ಒಳ್ಳೆ ರೀತಿ ನೋಡು, ಕೊಯ್ಯೊಪ್ಸಿ ಕೊಟ್ಟಿದ್ದಾರೆ. ಇನ್ನು ಹೋಮ ಹವನ ಆ ಕಡೆಯಲ್ಲಿ ನಡೀಲಿಕ್ಕೆ ಉಂಟು. ಕೋಣೆ ಒಳಗೆ ಹೋಗುದು ಬೇಡ, ಹೊರಗಡೆ ನಿಂತ್ಕೊಳ್ಳಿ, ನಾ ಬಂದ್ಮೇಲೆ ಹೋದ್ರೆ ಸಾಕು. ಹೌದಾ? ಹೌದೌದು. ಆಗಲಿ. ಓ, ನಾನು ಕೋಣೆ ಬೇಡ ಬೇಡ. ಯಜಮಾನ್ರೆ ಇಲ್ಲ ಅಲ್ಲ, ಕೋಣೆ ಒಳಗೆ ಹೋಗುದ ಕೇಳುದು ಅವಳು. ಬೇಡ ಬೇಡ. ಸ್ವಲ್ಪ ನನ್ನ ಕೋಣೆ ಹತ್ರ ಹೋಗು. ಹಾ ಹಾ ಹಾ. ನನ್ನ ಕೋಣೆ ಹತ್ರ 420. ಅಲ್ಲ ಅಲ್ಲ, ನನ್ನ ವೈಯಕ್ತಿಕ ಕೋಣೆ. ವೈಯಕ್ತಿಕ. ಹಾ, ನೋಡು, ನೀವೆಷ್ಟೊತ್ತಿಗೆ ಬರ್ತೀರಿ? ಅವ್ರು ಊಟ ಪೂರೈಸಿ ಬರ್ತಾರೆ. ಬರ್ತೇನೆ. ನೀನ್ ಹಸಿದೊಟ್ಟೆಲ್ಲ ಹಾಗೆ ಇರುವುದೇ. ಈ ಸ್ವಲ್ಪ ಈಗ ಎಲ್ಲರೂ ಊಟಕ್ಕೆ ಹೋಗ್ತಾರೆ, ಯಾವ ಕಡೆ ಹೋಗು ನೀನು. ಪಲ್ಲಂಗವನ್ನ ಸರಿಪಡಿಸಬೇಕಾಗಿ ಸ್ವಲ್ಪ ಧನ್ಯವಾದಗಳು. ಇಲ್ವಾ? ಎಲ್ಲಿ ಹೊಂಟೆ ನೀನು? ನಾನು ಆಯ್ತಲ್ಲ, ಮದುವೆ ಎಲ್ಲ ಆಯ್ತಲ್ಲ. ಮದುವೆ ಹೊರಟದ್ದೆಯಾ? ಆಯ್ತಲ್ಲ. ಬ್ರಾಹ್ಮಣನಾದವ ಮಾಡಿದ ಕರ್ಮಾಂಗಕ್ಕೆ ಹಾ ಎಲ್ಲಿಯೂ ಗೌರವಧನವನ್ನು ವೇತನವನ್ನು ಕೇಳಿ ಪಡೆಯುವ ಕ್ರಮ ಎಲ್ಲೂ ಇಲ್ಲ. ಹಾ ನಿಮ್ಮ ಅಪ್ಪ ಮಕ್ಕಳದೇ ಒಡನಾಟ ನಂಗಾದ್ರಿಂದ ಕೇಳ್ದೊರ್ತು ನೀವು ಕೊಡುದಿಲ್ಲ. ಹಾಗಾಗಿ ನಮಗ್ ಬರುದಂಗ್ ಬರ್ಲಿ. ನಾನು ಈಗಾಗಲೇ ಭಂಡಾರಿಯವರಿಗೆ ತಿಳಿಸಿ ಆಗಿದೆ. ಅವ್ರು ಕೊಡೋರಲ್ಲ. ಮುಷ್ಟಿ ಬಿಗಿದು ಕೊಡ್ಬೇಕು ಅಂದಿದ್ದೆ. ಮುಷ್ಟಿ ಬಿಗಿದು ಕೊಡ್ಬೇಕು. ಅಲ್ಲಿರುವುದು ನಿಮ್ಮ ಆಳುಗಳು ಮುಷ್ಟಿ ಬಿಗಿದು ಕೊಡುವುದು ಆಗಲ್ಲ ಸ್ವಾಮಿ. ಒಂದು ಲೆಕ್ಕಾಚಾರ ಮಾಡುದು ಬೇಡ. ತೆಗೆದು ಕೊಡಿ ಅಂತ ಹೇಳಿ. ಕಡಿಮೆ ಬಿತ್ತಂತಲ್ಲ. ಹೌದಾ? ಹೌದೌದು. ಅವಳ ಮನೆ ಹಿಂದ್ಗಡೆ ಹಿತ್ತಲಲ್ಲಿ ಕೊಪ್ಪರಿಗೆ ಉಂಟು. ತೆಗೀರಿ, ಬ್ರಾಹ್ಮಣರು ಬರ್ತಾರೆ, ಮಣ್ಣು ಮುಚ್ಚಬೇಡಿ. ಕೊಪ್ಪರಿಗೆ ತೆಗೆದಲ್ಲಿ ಹೊಂಡ ಬೀಳ್ತದೆ, ಬ್ರಾಹ್ಮಣರಾಗಿ ಮುಚ್ಚುವುದಾ? ಮುಚ್ಚಿರಾಯ್ತು. ನಮ್ಮನ್ನು ಸುಡುವುದು ಬಿಟ್ಟು ಹಾಗಲ್ಲ ಸ್ವಾಮಿ. ಮತ್ತೆಂತ ಅಂದ್ರೆ ನೀವು ಹೋಗುದ್ರೊಳಗೆ ಮಣ್ಣು ಮುಚ್ಚಿದ್ರೆ ಮಾತ್ರ ಇಲ್ಲ ಅಂತ ನೀವು ಹೊಂಡದಲ್ಲಿ ಬೀಳುದು. ಮತ್ತು ಕಡಿಮೆ ಬಿತ್ತಂತೆ. ಅದನ್ನೇ ಮಾರಾಟ ಮಾಡಿ ಮತ್ತೆಂತ ಮಾಡ್ತೀರಿ? ನೋಡು, ಅಯ್ಯಿ ಒಳ್ಳೇದಾಯ್ತು. ಈಗ ಸರಿ ಆಯ್ತಂದ್ರೆ, ಈಗ ಸರಿ ಆಯ್ತಂತ. ಸರಿ ಆಯ್ತಂತ? ಹೌದು. ಆಯ್ತು ಆಯ್ತು. ಈಗಾಗಲೇ ಖಳಕುಳಿಂದ ನನ್ನ ಸೆರೆಮನೆಯಲ್ಲಿಟ್ಟಿದ್ದಾಯ್ತು. ಲೇಖನ ತೆಗೆದುಕೊಂಡು ಹೋದಂತ ಚಂದ್ರಹಾಸನ ಹೆಣದ ಹೊಗೆ ಹಾರಿರಬೇಕು. ಅದನ್ನು ನೋಡುವುದಕ್ಕಾಗಿ ಹೋಗ್ತೇನೆ. ಎಲ್ಲಿಗೆ ಹೋಗಿದ್ರಿ ಸ್ವಾಮಿ? ನಿಮ್ಮನ್ನಿಂದೇ ಬಂದೆ. ನಮ್ಮನೆಗೆ? ಹೌದಪ್ಪ. ನಾನಿಲ್ದೇ ಇದ್ದಾಗ ಒಂದು ಹೊಗೆ ಹಾರಿಸಿ ಬಂದೆ. ಅರ್ಥ ಆಗ್ಲಿಲ್ಲ. ಅಂದ್ರೆ ನಿಮ್ಮ ಮನೆಯಲ್ಲಿ ಹೊಗೆ ಹಾರಿಸುವುದು ಅಂತ ಹೇಳಿದ್ರೆ ಮತ್ತೆಂತದಲ್ಲ. ನಿನ್ನ ಮಗಳಾದಂತ ವಿಷಯವನ್ನು ಕೊಟ್ಟು ಓಲೆ ತಂದ ಚಂದ್ರರತ್ನ ಕೊಟ್ಟು ಮದುವೆ ಮಾಡಾಯ್ತು. ಒದ್ದ ಗಣಗಂಪ ಹೆಡ್ಡ ಅಪ್ಪಯ್ಯನ ಕೋಣ ಮೇಲೆ ನಿನ್ನ ಭವಿಷ್ಯಕ್ಕಾಗಿ ಗೂಢವಾಗಿ ಬರುವ ಲೇಖನವನ್ನ ಕೊಟ್ಟಿದ್ದೆ. ಏನು ಮಾಡಿದೆ? ಜಾತನೊಡನೆ ಬೇಡವಿಂದು ಮಾತನಾಡಿಸಿಗ, ಜಾತನೊಡನೆ ಬೇಡವಿಂದು ಮಾತನಾಡಿಸಿಗ, ಬರೆದ ರೀತಿಯಂತೆ ನಾಗೈದಿರುವೆ ಖಾತಿಗೊಳ್ಳುವುದೇಕೆ ತರಬೇಕೆ. ಎಂತಪ್ಪ ಇದು? ನಿಮ್ಮ ಮುದ್ದು ಮಗನ ಮೇಲೆ, ಮುದ್ದಲ್ಲ ನೀ ಪೊದ್ದು ಮಗ, ನಿಮ್ಮ ಪ್ರೀತಿಯ ಕಂದನ ಮೇಲೆ, ನಿಮ್ಮ ಜಾಣ ಕುವರನ ಮೇಲೆ ಈ ರೀತಿಯಾಗಿ ಸಿಟ್ಟು ಮಾಡ್ತಾ ಇದ್ದೀರಲ್ಲ, ನಿಮ್ಮಂತವರಿಗೆ ಇದು ತರವೇ ಅಪ್ಪಯ್ಯ? ನೀವು ಯಾವುದನ್ನ ಹೇಳ್ತೀರೋ ಅದನ್ನ ಚಾಚೂ ತಪ್ಪದೆ ಮಾಡುವವ ನಾನು. ನೀವು ಹೇಗೆ ಬರೆದಿದ್ದೀರೋ ನಾ ಹಾಗೇ ಮಾಡಿದ್ದೇನಪ್ಪಯ್ಯ. ಮುದ್ದ ಮಗನಲ್ಲ ನೀನು, ನೀನು ಕುಲ ಮಾರಿ. ನೀ ಹುಟ್ಟಿದಾಗ ನಾ ಗ್ರಹಿಸದೆಷ್ಟು ಕುಲ ರತುನೋರ್ವ ಹುಟ್ಟಿದ. ಹೌದಪ್ಪಯ್ಯ. ಕುಲವನ್ನು ಉದ್ಧಾರ ಮಾಡುವವ
ಹುಟ್ಟಿದ ಎಂದು. ಹೌದಪ್ಪ, ಯಾಕೆ ಕುಲಮಾರಿ ಅಂದ್ರೆ ಗೊತ್ತಾ? ಯಾಕೆ ಗೊತ್ತಿಲ್ಲಪ್ಪ. ಅಧಿಕಾರ ನಮ್ಮ ಕೈಯಲ್ಲೇ ಇರಬೇಕು ಎಂಬ ಕಾರಣದಿಂದ ಕುಂತಳ ಪಟ್ಟ ನಿನಗೆ ಕೊಡಿಸುವುದಕ್ಕೆ ಪ್ರಯತ್ನ ಮಾಡಿದೆ. ಅಷ್ಟು ಹಾಳು ಮಾಡಿದ ಪಾಪಿ ಕೊಡುವುದಾಗೆ ಈಗಳೆನಗೆ ನಡುವೆ ನೈಕ ನನಗೆ ಕೊಡುವುದಾಗೆ ಈಗಳೆನಗೆ ನಡುವೆ ನೈಕ ನನಗೆ ಹೀಗೆ ಬಿಡದ ಜನಕಾಗೆ ಇದನ್ನೇ ಕೊಡದೆ ಮನಗೆ ಹೋದ ರಾಮ. ನಾನು ತಪ್ಪು ಮಾಡಿದವನಿಂದ ತಪ್ಪಾಗಿದೆ ಎನ್ನುವುದು ನನಗೀಗ ಅರ್ಥವಾಗ್ತಾ ಉಂಟು. ತಂದೆಗೆ ಸಂತೋಷವನ್ನ ಕೊಡದೆ ಹೋದಂತಹ ಮಗ ಇದ್ರೆಷ್ಟು ಬಿಟ್ಟರೆಷ್ಟು. ಏನ್ ಹೇಳಿದೆ ಅಪ್ಪಯ್ಯ ನೀನು? ನಾನು ನಿನ್ನನ್ನು ಬಿಟ್ಟು ಹೋಗ್ಬೇಕಾ? ಹೌದು. ಎಲ್ಲಿಗೆ ಹೋಗ್ಬೇಕು? ಕಾಡಿಗೆ ಹೋಗಬೇಕು. ಹೋಗ್ತೇನೆ ಅಪ್ಪಯ್ಯ, ಹೋಗ್ತೇನೆ. ನನಗೆ ಗೊತ್ತುಂಟು, ನಾನು ಇತಿಹಾಸವನ್ನು ಓದಿದವನಿದ್ದೇನೆ. ಹಿಂದೆ ತ್ರೇತೆಯಲ್ಲಿ ದಶರಥನ ಮಗನಾಗಿರುವಂತ ಹೆಸರೆಂತಾಯ್ತಪ್ಪಯ್ಯ? ಎಷ್ಟು ಮಕ್ಕಳಿದ್ದಾರೆ? ದಶರಥ 3 ಜನ. 3 ಜನ ಮಕ್ಕಳ? ಯಾವ ದಂಡಕ್ಕೆ ಸಾಯ್ದೆ ಇದೆಯೋ ನೀನು, ಅರ್ಥ ಆಗುದಿಲ್ಲ. ಜ್ಯೇಷ್ಠ ಪುತ್ರ ರಾಮನಿಗೆ ರಾಮನಿಗೆ ಪಟ್ಟವನ್ನು ಕಟ್ಟುವುದಕ್ಕಾಗಿ ಮುಂದಾದಾಗ ಆ ತಂದೆಯ ಮಾತನ್ನು ನೆರವೇರಿಸುವುದಕ್ಕೆ ಬೇಕಾಗಿ ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ. ಪಿತೃವಾಕ್ಯ ಪರಿಪಾಲನೆ, ಪಿತೃವಾಕ್ಯ ಪರಿಪಾಲನೆಗಾಗಿ 12 ವರ್ಷ 13 ವರ್ಷ ಎಲ್ಲಿಗೆ ವನವಾಸಕ್ಕೆ? 12 ನಿಂದು 14 ವರ್ಷ. 14 ವರ್ಷ ವನವಾಸಕ್ಕೆ ಹೋದವ ಶ್ರೀರಾಮಚಂದ್ರ. ಹೇಗೆ ಇಲ್ಲಿ ಶ್ರೀರಾಮಚಂದ್ರ ತೇತೆಯಲ್ಲಿ ಆದರ್ಶ ಮಗನಾದವರು, ಈ ಕಾಲದಲ್ಲಿ ನಾನು ಆದರ್ಶ ಪುತ್ರನಾಗ್ತೇನೆ. ನನಗೆ ಆಜ್ಞೆಯನ್ನು ಕೊಡು, ಹೋಗ್ತೇನೆ ಕಾಡಿಗೆ. ಅರ್ಧ ಪುರಾಣ ಓದಿ ಏನೋ ಖಗ ಕುಲದೀಪನಾದಂತ ಶ್ರೀರಾಮಚಂದ್ರನಿಗೆ ನೀನು ಏನಿಯ? ನಾನು ಅವನಿಗೆ ಅಲ್ಲ, ಹೆಸರೇಳು ಯೋಗ್ಯತೆಯೂ ನಿನಗಿಲ್ಲ. ತಂದೆಯ ಮಾತನ್ನ ಪಾಲಿಸುವುದಕ್ಕಾಗಿ ಕಾಡಿಗೆ ಹೋದಂತ ರಾಮನನ್ನೇ ಅಪ್ಪ ಬರೆದದ್ದನ್ನ ಅರ್ಥ ಮಾಡಿಕೊಳ್ಳದ ನೀನಲ್ಲಿ ಅಂತಹ ನಿನ್ನನ್ನ ಕಾಡಿದ್ದೇನೆ. ಸಿಟ್ಟಿಗೊಲಿದು ರಾಮ ಜನಕ ನಷ್ಟಗೈದ ಸತಿಯ ಸುತರ. ಸಿಟ್ಟಿಗೊಲಿದು ರಾಮ ಜನಕ ನಷ್ಟಗೈದ ಸತಿಯ ಸುತರ. ಎಷ್ಟಗಲೆಯ ಕಾಯಂದಿರವೇ ಕಂಡ ನಿನ್ನ ಕಡಿಯರಗುವೆ. ನೀನೇ ಸಿಟ್ಟು ಬಂದು ನಿನಗೆ ಮಗ ಬೇಡ ಎನ್ನುವುದಾಗಿ ಭಾವಿಸಿ ಕಡಿತಿ ಅಂತ ಹೇಳಿದ್ರೆ ನಾನು ಬೇಡ ಅಂತ ಹೇಳುವಲ್ಲ. ಆದ್ರೆ ಒಂದನ್ನು ನೆನಪಿಟ್ಕಪ್ಪಯ್ಯ, ಒಂದನ್ನು ಏನು? ಹಿಂದಾದಂತ ಒಂದು ಘಟನೆ. ಜಮದಗ್ನಿ ಮಹರ್ಷಿಗಳು ಒಮ್ಮೆ ಒಂದು ಕಾಲಕ್ಕೆ ಸಿಟ್ಟು ಬಂದು ತನ್ನ ಹೆಂಡತಿಯ ಕತ್ತನ್ನೇ ಕತ್ತರಿಸಿದ್ರು. ಒಂದು ಸಿಟ್ಟಿನಲ್ಲಿ ಹೆಂಡತಿಯ ಕತ್ತನ್ನೇ ಕತ್ತರಿಸಿದಾಗ ಮತ್ತೊಂದು ಸಿಟ್ಟಿನಲ್ಲಿ ಹೆಂಡತಿಯನ್ನು ಬದುಕಿಸುವುದಕ್ಕೆ ಆಗ್ಲಿಲ್ಲ. ಆಮೇಲೆ ಮಗನಿಗಾಗಿ ಹೆಂಡತಿಯನ್ನು ಹೇಗೋ ಬದುಕಿಸಿದ್ರಂತೆ. ಅಲ್ವಾ? ಏನ್ ಹೇಳಿದ್ರೆ ನಂಗೆ ಅರ್ಥ ಆಯ್ತು. ಆ ಜಮದಗ್ನಿಗಾದ ನ್ಯಾಯ ಏನು, ನನಗದಾದ ನ್ಯಾಯ ಏನು? ಲೇಖನದಲ್ಲಿ ಇದ್ದಂತೆ ಮಾಡಿದೀಯಾ? ನೀವ್ ಹೇಳ್ದಾಗೆ ಮಾಡಿದ್ದೇನೆ. ಕಾದಿಡ್ಸಿದೀಯಾ? ಹೌದಾ? ತಗೊಂಡು ಬಾ. ಕೈ ಹೋಗ್ಬೇಕು ಅನ್ನೋದೇ ನಮ್ಮಿಷ್ಟ. ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ. ನನ್ನಪ್ಪಯ್ಯ, ನೀ ನಂಗೆ ಹೇಳುದು ಬೇಡ, ನಂಗೆ ಗೊತ್ತುಂಟು. ಮುದ್ದು ಮಗ ನನಗೆ ಶ್ರೀಮತ್ ಸಚಿವ ಶಿರೋಮಣಿ ದುಷ್ಟ ಬುದ್ಧಿ ತನ್ನ ಮಗ ಮದನಂಗೆ ಮಿಗೆ ಬರೆಸಿ ನೇಮಿಸಿದ ಕಾರ್ಯ ಈ ಚಂದ್ರಹಾಸಂ ಮಹಾಹಿತ ನಮಗೆ. ಎಂತದ್ದು ಹಾಗಂದ್ರೆ? ಅಂದ್ರೆ ತುಂಬಾ ಒಳ್ಳೆಯವ, ಭವಿಷ್ಯದಲ್ಲಿ ಒಳ್ಳೆಯದನ್ನೇ ಮಾಡುವ. ಬೆಂಚಂದಿ ಹೋಯ್ತು. ಹೋಗ್ಬೇಕು ನಿನ್ನದು. ಮಹಾಹಿತ ಅಹಿತ ಅಂದ್ರೆ ನಮ್ಗೆ ಕೆಟ್ಟವ ಅಂತ ಅರ್ಥ. ಇದಕ್ಕೆ ಸವರ್ಣ ಹೊತ್ತುಗಳಿಂದ ಬಂದ ಬಳಿಕ ಕೃಷಿಯಲ್ಲಿ ವಿತ್ತ ವಿದ್ಯಾಭಯ ವಿಕ್ರಮಗಳನ್ನು ನೋಡುತ್ತಿರುತ್ತದೆ.
ಕೊಡು ವಿಷವ ಮೋಹಿಸುವಂತೆ ಬಾಲಕಗೆ ಉತ್ತರ ತಪ್ಪಯ್ಯ, ತಪ್ತು ಒಂದಕ್ಷರ ತಪ್ಪು. ತಾಡಿಯ ಅಪ್ಪ ನೀನ ನಾನು ನೀ ಅಪ್ಪಯ್ಯ ನಾ ಮಗ. ಹೌದಾ ಮತ್ತೆ ತಪ್ಪು ಅಂತ ನನಗೆ ನಿನ್ನಂತ ಕರಿಬೇಕಾ? ಹೌದಪ್ಪ. ಹೊತ್ತುಗಳಿಂದ ಬಂದ ಬಳಿಕ ಕೌಶಲ್ಯ ವಿದ್ಯಾವಯ ಕ್ರಮಗಳನ್ನು ನೋಡುತ್ತಿದೆ. ಕೊಡು ವಿಷಯ 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 ತಡಿಯೋ ಅವಳನ್ನೊಂದು ಕರೆಬೇಡ. ಮೊದಲೇ ಅವಳಿಗೆ ದಮ್ಮು ಅದೊಂದೇ ಅಲ್ಲ, ಎದೆ ನೋವು. ಎಲ್ಲಾದ್ರೂ ವಿಷಯ ಕೇಳಿ ಎದೆ ಒಡ ಸತ್ತ ಕಷ್ಟ. ಮಗನೇ, ಯಾರು ಬೇಕಾದ್ರೂ ಕರೆ, ವೈದ್ಯರನ್ನ ಮಾತ್ರ ಕರೆಯಬೇಡ. ಅವರಿಗೆ ಏನ್ ಹೆಸರು ಗೊತ್ತಾ? ಕೇವಲ ಅವರು ನಮ್ಮ ಪ್ರಾಣವನ್ನು ತೆಗೆದುಕೊಂಡು ಹೋಗುವುದು ಮಾತ್ರ ಅಲ್ಲ, ಹಣವನ್ನು ತೆಗೆದುಕೊಂಡು ಹೋಗ್ತಾರೆ. ಅವರು ಬೇಡ. ನೀವೊಂದು ಉಪಕಾರ ಮಾಡ್ತೀರ, ಸ್ವಲ್ಪ ಹೊತ್ತು ನನ್ನಷ್ಟಕ್ಕೆ ನಾನು ಬಿಟ್ಬಿಡು. ವಿಷವ ಮೋಗಿಸುವಂತೆ ಕೊಡುವುದನಲಿ ತಂಗಿ, ವಿಷವ ಮೋಗಿಸುವಂತೆ ಕೊಡುವುದನಲಿ ತಂಗಿ, ವಿಷಯ ಮೋಗಿಸುವಂತೆ ಕೊಡುವುದೆಂಬಿ ಲೇಖ, ವಿಷಯ ಮೋಹಿಸುವಂತೆ ಕೊಡುವುದೆಂಬಿ ಲೇಖ, ವಿಷಯವಿದು ವಿಧಿಕೃತವೋ, ವಿಷಯವಿದು ವಿಧಿಕೃತವೋ, ಬರೆದೆನ್ನ ಕರದೋಷವೋ, ಶಶಿಗಾಸನ ವಂಚನೆಯೋ, ಸೋನು ದೋಷಿಗಾನಲ್ಲ. ತಾನಿ ಸಂಗತಿಗೆ ಸೋನು ದೋಷಿಗಾನಲ್ಲ, ತಾನಿ ಸಂಗತಿಗೆ ಏನ ಮಾಡಲಿ ಮುಂದೆ ಇದರ ಸ್ಥಿತಿಗೆ, ಮಾಡಲಿ ಮುಂದೆ ಇದರ ಸ್ಥಿತಿಗೆ, ಸೋನು ದೋಷಿಗಾನಲ್ಲ, ತಾನಿ ಸಂಗತಿಗೆ. ಎಷ್ಟು ಯೋಚಿಸಿದರೂ ಯಾಕೆ ಹೀಗಾಯ್ತು ಎನ್ನುವುದು ಗೊತ್ತಾಗಲೇ ಇಲ್ಲ. ಸಿಟ್ಟಿನ ಭರದಲ್ಲಿ ಮಗನಿಗೆ ಹೊಡೆದದ್ದೆಷ್ಟು ಬಡದದ್ದೆಷ್ಟು. ಪಾಪ, ಅವ ನಿಜವಾಗಿಯೂ ಇದರಲ್ಲಿ ಅಪರಾಧಿ ಅಲ್ಲ. ಯಾಕೆ? ನಾ ಬರೆದದ್ದು ಯಾವುದೋ ಅದು ಅದರಲ್ಲಿರಲಿಲ್ಲ. ವಿಷವ ಮೋಹಿಸುವಂತೆ ಅಂತ ಬರೆದದ್ದು ಈಗ ಓದಿದಾಗ ವಿಷಯ ಮೋಹಿಸುವಂತೆ ಎಂಬುದಾಗಿದೆ. ಕಾರ್ಯವನ್ನು ಮಾಡಿ ಮುಗಿಸಿದ ಸಂತೋಷದಲ್ಲಿದ್ದವ ಅಂತಹ ಮಗನಿಗೆ ಬಡಿದೆ. ಅವ ತಪ್ಪಿತಸ್ಥನಲ್ಲ, ಚಂದ್ರಹಾಸನೇ ನನ್ನ ವೈರಿಯಾಗಿರಬಹುದು, ಆದರೆ ಮೋಸಗಾರನಲ್ಲ. ಕಾಪಟ್ಟಿ ಅವನಲ್ಲಿ ವಾಚಿಸಿ ಕಳೆದಿದ್ದೇನೆ. ನಾನು ಬರೆದದ್ದೊಂದು, ಇಲ್ಲ ಇದ್ದದ್ದೊಂದು. ಇದೆಲ್ಲ ವಿಧಿಕೃತವೇ? ವಿಧಿ ನನ್ನನ್ನ ಪ್ರೇರೇಪಿಸುತ್ತಾ ಇದೆ. ದುಷ್ಟ Let's
ಶ್ರಮಿಸುತ್ತಾ ಇದೆ. ಒಂದು ಕಾರ್ಯ ವಿಫಲವಾಯಿತೆಂದು ಖಿನ್ನನಾಗಬೇಡ. ನಿನಗೊಂದು ದಾರಿ ತೋರಿಸುತ್ತೇನೆ ಎಂದು. ಏನು ನಾಳೆ ಕುಂದ್ರಿ ಸರಿಯಾ? ಅಲ್ಲ, ಇವತ್ತು ಕೇವಲ ನನ್ನ ವೈರಿಯಾಗಿ ಉಳಿದಿಲ್ಲ ಆತ. ನನ್ನ ಮುದ್ದಿನ ಮಗಳು ವಿಷಯಗೆ ಗಂಡ. ಅವ ಸತ್ರೆ ನನ್ನ ಮಗಳು ಮುಂದೆಯಾಗುತ್ತಾಳೆ. ಆಗಲಿ, ಮುಂದೆಯಾದರೆ ಆಗಲಿ. ಒಂದು ಕೆಲವು ದಿವಸ ಕಣ್ಣೀರು ಸುರಿಸಬಹುದು, ಕೆಲವು ದಿವಸ ಅನಾಥರಂತೆ ವರ್ತಿಸಬಹುದು. ಆದರೆ ಯಾವಾಗಲೂ ಸ್ಮಶಾನ ವೈರಾಗ್ಯ ಅಂತ ಒಂದು ಮಾತುಂಟು. ತಂದೆ ತಾಯಿಯ ಹೆಣ ಸುಡುವಾಗ ಕಣ್ಣೀರಿಟ್ಟಂತಹ ಮಕ್ಕಳು ಹೆಣ ಸುಟ್ಟು ಕೆಳಗೆ ಬಂದ ಮೇಲೆ ಅಪ್ಪನ ಆಸ್ತಿ ಎಷ್ಟಿದೆ ಅಂತ ನೋಡ್ತಾರೆ. ಇವಳು ಹಾಗೆ ಕೆಲವು ದಿವಸ ಕಣ್ಣೀರಿಡಬಹುದು, ಆಮೇಲೆ ಉಂಡು ಸುಖವಾಗಿರ್ತಾಳೆ. ಸರಿ, ನಾನು ನಿಂಗೆ ಹೊಡೆದ್ನೇನು ಮಗ? ಬೈದ್ನ? ನಿನಗೆ ಅಭ್ಯಾಸ ಉಂಟು, ನನಗೆ ನಿನ್ನ ಒಳ್ಳಿತಿಗಾಗಿ ಹಾಗೆ ನಾನು ಮಾಡಿದ್ದೆ. ಹೋಗ್ಲಿ, ಪುರೋಹಿತರು ದಾರಿಯಲ್ಲಿ ಸಿಕ್ಕಿದ್ರು, ಏನೋ ಮದುವೆ ಅಂತಂದ್ರು. ಹೌದಪ್ಪಯ್ಯ. ಯಾರಂತ? ನೀವು ಲೇಖನದಲ್ಲಿ ಬರೆದ ಹಾಗೆ ನನ್ನ ತಂಗಿಯ ವಿಷಯವನ್ನು ಕೊಟ್ಟು ಆ ಚಂದ್ರಹಾಸನಿಗೆ ಮದುವೆ ಮಾಡಿಸ್ಬಿಟ್ಟಪ್ಪಯ್ಯ. ಎಲ್ಲಿದ್ದಾರೆ? ಅಯ್ಯೋ, ಮದುವೆ ಆದ್ಮೇಲೆ ಮೇಲೆ ಉಪ್ಪರಿಗೆ ಎರೆದವ್ರು ಇನ್ನು ಬರಲಿಲ್ಲ. ಕರೀಲಪ್ಪಯ್ಯ. ಕರೆ ಕರೆ. ಯಾರಲ್ಲಿ ತಂಗಿ ಬಂದಿರೋ ಬಂದಿದ್ದೇವೆ. ಇದು ಮಾವಿನ ಮರಕ್ಕೊಂದು ಮಲಗೆ ಬಳ್ಳಿ ಸಿಕ್ತಾ? ಮಾಡಿದ್ರಲ್ಲ. ಹೋಗ್ರಿ ಮಗನೇ, ಮದುವೆ ಹೇಗಾಯ್ತು ಅದಕ್ಕೆ ವೆಚ್ಚ ಎಷ್ಟಾಯ್ತು ಎನ್ನುವುದು ಮುಖ್ಯ ಅಲ್ಲ, ಶಾಸ್ತ್ರೋಕ್ತವಾಗಿ ಆಗಿದೆಯೋ ಅಂತ ಯೋಚಿಸಬೇಕು. ಊಟ ಉಪಚಾರ ಕೇಳುವುದೇ ಬೇಡ. ಎಷ್ಟು ಊಟ ಮಾಡಿದ್ದಾರೋ ಅಷ್ಟೇ ಬಿಟ್ಟು ಹೋಗಿದ್ದಾರೆ. ಬಹುಶಃ ಅಡುಗೆ ಅನ್ನೋದು ಬಾಯಿಗೆ ಹಾಕ್ಲ ನಾಯಿಗೆ ಹಾಕ್ಲ, ಬಾಯಿಗೆ ಹಾಕ್ಲ ನಾಯಿಗೆ ಹಾಕ್ಲ. ಅಂದ್ರೆ ಬಗೆ ಬಗೆಯ ಖಾದ್ಯಗಳಿತ್ತಲ್ಲ, ಎಲ್ಲವನ್ನ ಹಾಕೊಂಡ್ರು. ಬಾಯಲ್ಲಿ ಹಾಕ್ಲಿಕ್ಕೆ, ಹೊಟ್ಟೆಗೆ ಹೋಗ್ಲಿಕ್ಕೆ ಹೊಟ್ಟೆ ಜಾಗ ಇಲ್ಲ. ಆಮೇಲೆಲ್ಲ ಬಿಟ್ಬಿಟ್ರು. ಹಾಗಾಗಿ ಹೋಗ್ಲಿ ಹೋಗ್ಲಿ. ಆಮೇಲೆ ದಾನ ದಕ್ಷಿಣೆ ಕೊಟ್ಟಿದ್ದೇನಪ್ಪಯ್ಯ ಯಥೇಚ್ಛವಾಗಿ. ಬ್ರಾಹ್ಮಣರ ಬೆನ್ನಿಗೆ ಬಡತನ ಬರುವಷ್ಟು ನಮ್ಮಿಂದ ಕೊಡಲ್ಪಟ್ಟಿದೆ. ಯಾವಾಗ ನಿಂದ ಈ ಶೈಲಿ ಕಲ್ತೀಯ? ಅದು ನಿಮ್ಮ ಜಾಗ ಬ್ರಾಹ್ಮಣರ ಬೆನ್ನಿಗೆ ಬಡತನ ಬರುವುದು ಎಂತದ್ದು? ಅಂದ್ರೆ ಅಪ್ಪಯ್ಯ, ಅಂದ್ರೆ ಹೊರಲಿಕ್ಕೆ ಆಗದೆ ಇದ್ದಷ್ಟು ಸಂಪತ್ತನ್ನು ಕೊಟ್ಟಿದ್ದೇವೆ ಅಂತ. ಬ್ರಾಹ್ಮಣರು ದಕ್ಷಿಣೆ ಹೊರುವುದು ಬೆನ್ನ ಮೇಲೆ. ಹೌದೌದು, ಅದು ಅವರಿಂದ ಅಸಾಧ್ಯ ಆಗಬೇಕು. ಹೌದು. ಅದು ಸ್ವಲ್ಪ ಕಡಿಮೆ ಬಿಟ್ಟೋಯ್ತು. ಕಡೆ ಎಂತ ಮಾಡಿದೆ? ಇನ್ನು ಮುಂದೆ ನೋಡ್ಲಿಲ್ಲಪ್ಪಯ್ಯ. ನೀವು ಅವತ್ತು ಕೊಪ್ಪರಿಗೆ ಉಗಿಸಿದಿತ್ತಲ್ಲ ಹಿತ್ತಲಲ್ಲಿ, ಅದರ ತ್ಯಾಗಿಸಿ ಹಂಚಿಬಿಟ್ಟೆ. ತ್ಯಾಗಿಸಿ ಹಂಚಿಬಿಟ್ಟೆ. ಮತ್ತೇನ್ ಕಡಿಮೆ ಆಯ್ತಾ? ಮತ್ತೊಂದು ಸ್ವಲ್ಪ ಕಡಿಮೆ ಆಯ್ತು. ಹಾಗೆಂತ ಮಾಡಿದೆ? ಹಳೇ ತಾಮ್ರಕ್ಕೆ ಒಳ್ಳೆ ಬೆಲೆ ಅಂತ ಹೇಳಿದ್ರ ಅದನ್ನ ಮಾರಾಟ ಮಾಡಿ ಎಲ್ಲ ಕೊಟ್ಬಿಟ್ಟೆ. ಮದುವೆಗೆ ನಾನು ಇಲ್ಲದೆ ಇದ್ದಿದ್ದೇ ಒಳ್ಳೇದಾಯ್ತು. ಇದೊಂದು ಹಳೆ ಕೋರುಡು ಉಂಟು ಅಂತ ನನ್ನೂ ಮಾರಾಟ ಮಾಡ್ಬಿಡ್ತಿದ್ಯಾ? ನಿಮ್ಮೆಲ್ಲ ಯಾರು ತಕೊಳ್ತಾರಪ್ಪಯ್ಯ? ನಿಮ್ಮೆಲ್ಲ ಯಾರು ತಕೊಳ್ತಾರಪ್ಪಯ್ಯ? ಅಂದ್ರೆ ನಿಮ್ಮನ್ನು ಕೊಂಡುಕೊಳ್ಳುವ ಯೋಗ್ಯತೆ ಈ ಚರಾಚರ ಪ್ರಪಂಚದಲ್ಲಿ ಯಾರೇ ಉಂಟಪ್ಪಯ್ಯ? 3-4 ಸಾರಿ ಕೇಳಿದ ಹೊರತು ನಿನ್ನ ಮಾತು ಅರ್ಥವೇ ಆಗುವುದಿಲ್ಲ. ಆಯ್ತು, ಅಷ್ಟು ಒಳ್ಳೆ ರೀತಿಯಲ್ಲಿ ಮಹಾರಾಜರಿಂದ ಕರೆ. ಹೌದು, ನೀವು ಆ ಕಡೆ ಹೋದ್ಮೇಲೆ ತರ್ಕಿಸುವುದಕ್ಕೆ, ವಿಚಾರಿಸುವುದಕ್ಕೆ, ವಿಮರ್ಶಿಸುವುದಕ್ಕೆ, ಪ್ರತಿಯೊಂದಕ್ಕೂ ಮಾದಾನ ಮಾದಾನ ಮಾದಾನ. ಎಲ್ಲಾ ಶಬ್ದದ ಅರ್ಥ ಒಂದೇ ಮಗನೇ. ಅದು ಯಾರು ಹೇಳಿದ್ರಪ್ಪ, ಒಳ್ಳೆ ಮಾತುಗಾರ ಆಗೋ ಲಕ್ಷಣ ಉಂಟು ನಿನಗೆ, ಒಂದೊಂದೇ ಅರ್ಥ ಬರುದು, 4-5 ಶಬ್ದ ಹಾಕುವಂತಪ್ಪ. ಆ ಕಡೆಗೆ ಹಾಗಾಗಿ ಮಹಾರಾಜರಿಂದ ಕರೆ ಉಂಟು. ನಾ ಹೋಗಿ ಬರಲ್ಲ? ನಾ ಹೋಗಿ ಬರ್ಪೆಂ. ಶೈಲಿಯೇ ಬದಲಾಗಿ ಹೋಗಿದೆ. ಪಳಗಂದಡ ಮುಂಗೆಲ್ಗೆ ಸಿರಿಗಂಧರಂ ಪಾಲ್ಗೆ ಅಪ್ಪಯ್ಯ, ಸಖಿಯರೆಲ್ಲ ಕರೀತಾ ಇದ್ದಾರೆ, ನಾನು ಹೋಗ್ ಬರ್ತೆ. ಅಲ್ಲ, ಹೇಳುದು ನನ್ನಲ್ಲಿ, ನೋಡುದು ಅವನು ಮುಖ. ಬಂದೆ ಅಪ್ಪಯ್ಯ.